ನಮಸ್ತೆ ಸ್ನೇಹಿತರೆ, ಶ್ರೀಕಲ್ಪತರು ಮಡಲಲ್ಲಿ ಸೇವಾಶ್ರಮ ನಮ್ಮ ಈ ಮಾಧ್ಯಮವನ್ನು ಇನ್ನೂ ಯಾರು ಚಂದಾದಾರರಾಗಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎನ್ನುತ್ತಾ ಇಂದಿನ IPL ಕ್ರಿಕೆಟ್ ಧಮಾಕ ವಿಡಿಯೋನು ಆರಂಭಿಸುತ್ತಿದ್ದೇನೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗಾಗಲೇ ಪ್ಲೇ ಆಫ್ಸ್ ತಲುಪಿದ್ದು ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇಂಥ ಸಮಯದಲ್ಲಿ ಅತ್ಯಂತ ಪ್ರಮುಖ ಅಪ್ಡೇಟ್ ಎಂದರೆ ಇಂಗ್ಲೆಂಡಿನ ಬಿರುಸಿನ ಬ್ಯಾಟ್ಸ್ಮನ್ ಆದಂತಹ ಫಿಲ್ ಸಾಲ್ಟ್ ಪ್ಲೇ ಆಫ್ ಪಂದ್ಯಗಳಿಗಾಗಿ RCB ಕ್ಯಾಂಪ್ ಸೇರಿಕೊಂಡಿದ್ದಾರೆ. ಇದು ತಂಡದ ಬ್ಯಾಟಿಂಗ್ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಇತ್ತೀಚಿನ ಪಂದ್ಯಗಳಲ್ಲಿ ರಜತ್ ಪಾಟಿದಾರ್ ಅವರ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಮತ್ತು ವಿರಾಟ್ ಕೊಹ್ಲಿ ಅವರ ಅದ್ಭುತ ಫಾರ್ಮ್ RCBಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಇವತ್ತು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ ಆಗುತ್ತಿವೆ. ಟೂರ್ನಿಯ ಈ ಹಂತದಲ್ಲಿ ಈ ಪಂದ್ಯವು ಪಾಯಿಂಟ್ಸ್ ಟೇಬಲ್ ಮತ್ತು ಕ್ವಾಲಿಫೈಯರ್ ಲೆಕ್ಕಾಚಾರಕ್ಕೆ ಅತ್ಯಂತ ರೋಚಕವಾಗಿದೆ. ನಿನ್ನೆ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಮುಂಬೈ ಇಂಡಿಯನ್ಸ್ MI ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ KKR ನಡುವಿನ 65ನೇ IPL ಪಂದ್ಯದ ನಿಖರವಾದ ಹಾಗೂ ಅಧಿಕೃತ ಮುಖ್ಯಾಂಶಗಳು. ಮುಂಬೈ ಇಂಡಿಯನ್ಸ್ ಇನ್ನಿಂಗ್ಸ್ 20 ಓವರ್ಗಳಲ್ಲಿ 147 ರನ್ಗಳಿಗೆ 8 ವಿಕೆಟ್. ಟಾಸ್ ಗೆದ್ದ KKR ನಾಯಕ ಅಜಿಂಕ್ಯ ರಹಾನೆ ಮೊದಲು ಬೌಲಿಂಗ್ ಆಯ್ದುಕೊಂಡರು. ಪಂದ್ಯಕ್ಕೆ ಮಳೆ ಕೊಂಚ ಅಡ್ಡಿಪಡಿಸಿದರೂ ಯಾವುದೇ ಓವರ್ ಕಡಿತಗೊಳಿಸಲಿಲ್ಲ. KKRನ ವೇಗಿ ಕ್ಯಾಮರಾನ್ ಗ್ರೀನ್ ಒಂದೇ ಓವರ್ನಲ್ಲಿ ರೇಯಾನ್ ರಿಯಾಕ್ಟನ್ ಮತ್ತು ನಮನ್ದೀರ್ ವಿಕೆಟ್ ಪಡೆದು ಶಾಕ್ ನೀಡಿದರು. ಇದರ ಬೆನ್ನಲ್ಲೇ ರೋಹಿತ್ ಶರ್ಮಾ 15 ಮತ್ತು ಸೂರ್ಯಕುಮಾರ್ ಯಾದವ್ 15 ಕೂಡ ಔಟ್ ಆದಾಗ ಮುಂಬೈ 41 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು. ಹಾರ್ದಿಕ್ ಪಾಂಡ್ಯ 26 ರನ್ಗಳು ಮತ್ತು ತಿಲಕ್ ವರ್ಮಾ 20 ರನ್ಗಳು ಇನ್ನಿಂಗ್ಸ್ ಕಟ್ಟಲು ಯತ್ನಿಸಿದರಾದರೂ ಸುನಿಲ್ ನರೈನ್ ತಮ್ಮ 4 ಓವರ್ಗಳಲ್ಲಿ ಕೇವಲ 13 ರನ್ ನೀಡಿ 1 ವಿಕೆಟ್, ಅದರಲ್ಲೂ ಹಾರ್ದಿಕ್ ಪಾಂಡ್ಯ ಅವರ ವಿಕೆಟ್ ಪಡೆಯುವ ಮೂಲಕ ಮುಂಬೈ ರನ್ ವೇಗಕ್ಕೆ ಸಂಪೂರ್ಣ ಬ್ರೇಕ್ ಹಾಕಿದರು. ಕೊನೆಯಲ್ಲಿ ಮುಂಬೈ ಪರ ಬಿರುಸಿನ ಬ್ಯಾಟಿಂಗ್ ನಡೆಸಿದ್ದ ಕಾರ್ಬಿನ್ ಪಾಷ್ ಕೇವಲ 18 ಎಸೆತಗಳಲ್ಲಿ ಅಬ್ಬರದ 32 ರನ್ ಸಿಡಿಸಿದರು. ಇವರು ಸಿಡಿಸಿದಂಥ 32 ರನ್ಗಳು 3 ಬೌಂಡ್ರಿ ಮತ್ತು 2 ಸಿಕ್ಸರ್ ಸಹ ಸೇರಿದೆ. ಅಲ್ಲಿಗೆ ಮುಂಬೈನ ಮೊತ್ತ 147ಕ್ಕೆ ತಲುಪಿತು. 148 ರನ್ಗಳ ಸಾಧಾರಣ ಗುರಿ ಬೆನ್ನಟ್ಟಿದ KKR ಆರಂಭದಲ್ಲಿ ಫಿನ್ ಅಲೆನ್ 8 ರನ್ ಮತ್ತು ರಹಾನೆ ವಿಕೆಟ್ ಕಳೆದುಕೊಂಡು 54 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡಿತ್ತು. ಇವರು ಸಹ ಸಂಕಷ್ಟದಲ್ಲೇ ಇದ್ದರು. ಈ ಸೀಸನ್ನ ತನ್ನ ಮೊದಲ ಪಂದ್ಯ ಆಡಲಿಕ್ಕೆ ಬಂದಂತಹ ಕರ್ನಾಟಕದ ಅನುಭವಿ ಬ್ಯಾಟರ್ ಮನೀಶ್ ಪಾಂಡೆ ಅದ್ಭುತ ಆ್ಯಂಕರ್ ಇನ್ನಿಂಗ್ಸ್ ಆಡಿದರು. ಒತ್ತಡದ ನಡುವೆಯೂ 33 ಎಸೆತಗಳಲ್ಲಿ 6 ಬೌಂಡರಿಗಳ ನೆರವಿನಿಂದ 45 ರನ್ ಬಾರಿಸಿ ತಂಡಕ್ಕೆ ಆಸರೆಯಾದರು. ಮನೀಶ್ ಪಾಂಡೆ ಜೊತೆಗೂಡಿದ ವೆಸ್ಟ್ ಇಂಡೀಸ್ನ ಪೊವೆಲ್ 30 ಎಸೆತಗಳಲ್ಲಿ 40 ರನ್ ನೀಡಿ 4ನೇ ವಿಕೆಟ್ಗೆ 64 ರನ್ಗಳ ಮ್ಯಾಚ್ ವಿನ್ನಿಂಗ್ ಪಾರ್ಟ್ನರ್ಶಿಪ್ ನೀಡಿದರು. ಮುಂಬೈ ಪರ ಆಲ್ರೌಂಡ್ ಪ್ರದರ್ಶನ ನೀಡಿದ್ದ ಕಾರ್ಬಿನ್ ಪಾಷ್ ಬೌಲಿಂಗ್ನಲ್ಲೂ ಸಹ ಮಿಂಚಿದರು. ಇವರು 3 ವಿಕೆಟ್ ಕಬಳಿಸಿದ್ದಾರೆ. ಕೊನೆಯಲ್ಲಿ ಪಂದ್ಯಕ್ಕೆ ಟ್ವಿಸ್ಟ್ ನೀಡಲು ನೋಡಿದರು, ಆದರೆ ರಿಂಕು ಸಿಂಗ್ 9 ರನ್ ಔಟಾಗದೆ ಉಳಿದು 19ನೇ ಓವರ್ನಲ್ಲಿ ಬೌಂಡರಿ ಬಾರಿಸಿ KKR ತಂಡವನ್ನು 4 ವಿಕೆಟ್ಗಳಿಂದ ಗೆಲುವಿನ ದಡ ಸೇರಿಸಿದರು. ಅತ್ಯಂತ ಜವಾಬ್ದಾರಿಯುತ ಹಾಗೂ ಮ್ಯಾಚ್ ಟರ್ನಿಂಗ್ ಇನ್ನಿಂಗ್ಸ್ ಆಡಿದ ಕನ್ನಡಿಗ ಮನೀಶ್ ಪಾಂಡೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಈ ಪ್ರಮುಖ ಗೆಲುವಿನೊಂದಿಗೆ ಕೋಲ್ಕತಾ ನೈಟ್ ರೈಡರ್ಸ್ 13 ಪಂದ್ಯಗಳಿಂದ 13 ಪಾಯಿಂಟ್ಸ್ ಪಡೆದು ಪಾಯಿಂಟ್ಸ್ ಟೇಬಲ್ನಲ್ಲಿ 6ನೇ ಸ್ಥಾನಕ್ಕೆ ಜಿಗಿದಿದೆ. ಈ ಮೂಲಕ ಪ್ಲೇ ಆಫ್ ರೇಸ್ನಲ್ಲಿ ತನ್ನ ಗಣಿತದ ಲೆಕ್ಕಾಚಾರವನ್ನು ಜೀವಂತವಾಗಿರಿಸಿಕೊಂಡಿದೆ. ಮುಂಬೈ ಇಂಡಿಯನ್ಸ್ 9ನೇ ಸ್ಥಾನದಲ್ಲಿ ಮುಂದುವರೆದಿದೆ.